ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ. ಹಾಗಾದರೆ ನೋಡಿ, ನಾನಿವತ್ತು ನಿಮಗೆ ಸೂಪರ್ ಟೇಸ್ಟಿಯಾದಂತಹ ಚಿಕನ್ ಸಾರನ್ನು ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿರಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಹೇಗೆ ಮಾಡೋದಂತ ನೋಡ್ಕೊಳ್ರಿ. ತುಂಬ ಸಿಂಪಲ್ ಆಗಿದೆ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬಳಸಿಲ್ಲ. ಈಸಿಯಾಗಿ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳನ್ನು ಬಳಸಿ ಟೇಸ್ಟಿಯಾದಂಥ ಚಿಕನ್ ಕರಿ ಹೇಗೆ ಮಾಡೋದಂತ ನೋಡ್ಕೊಳ್ರಿ. ರಾಗಿ ಮುದ್ದೆ ಜೊತೆ, ಜೋಳದ ರೊಟ್ಟಿ ಜೊತೆ, ಚಪಾತಿ, ರೈಸ್ ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಈ ಥರ ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿರಿ, ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ಹಾಗಾದರೆ ನೋಡಿರಿ, ಈ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ, ವಿಡಿಯೋಗೆ ಲೈಕ್ಸ್ ಮಾಡಿರಿ, ಶೇರ್ ಮಾಡಿರಿ. ಇಲ್ಲಿ ನೋಡಿರಿ, ನಾನು ಚಿಕನ್ ಮಾಡೋದಕ್ಕೆ 1 kg ಚಿಕನನ್ನು ತೊಗೊಂಡು ಇದನ್ನು 2-3 ಸರಿ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ. ಇದನ್ನು ಲೆಮನ್ ಹಾಕಿ ವಾಶ್ ಮಾಡಿರಿ, ಅಂದರೆ ನಿಂಬೆಹಣ್ಣು ಸ್ವಲ್ಪ ಹಾಕಿ ವಾಶ್ ಮಾಡಿದ್ರೆ ಚಿಕನ್ನಿಗೆ ಹಸಿ ಸ್ಮೆಲ್ಲು ಇರೋದಿಲ್ಲ. ಆಮೇಲೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ಚಿಕನ್ ಮಸಾಲೆಗೆ ರೆಡಿ. ಇಲ್ಲಿ ನೋಡಿರಿ, ನಾನು ಒಂದು 2-3 ಇಂಚಷ್ಟು ಶುಂಠಿ, ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ. ಒಂದು 3 ಗಡ್ಡೆ ಬೆಳ್ಳುಳ್ಳಿ ಮತ್ತು 1 ಉಳ್ಳಾಗಡ್ಡಿ ಮತ್ತು 2 ಟೊಮ್ಯಾಟೊ, ಒಣ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ಇಲ್ಲಿ ಡ್ರೈ ಮಸಾಲ ಹಾಕ್ತಾಯಿದ್ದೀನಿ. ಚಕ್ಕೆ, ಲವಂಗ, ಕಾಳು ಮೆಣಸು, ಏಲಕ್ಕಿ ಎಲ್ಲ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡಿರಿ, ಸಾರು ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ನಿಮಗೆ ಯಾವುದು ಅವೈಲೇಬಲ್ ಇದೆಯೋ ಅದನ್ನೇ ಹಾಕ್ರಿ. ಆದರೆ ನಾಟಿ ಕೊತ್ತಂಬರಿ ಸೊಪ್ಪಾದರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿರಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆ ಈಗ ಜಾರಿಗೆ ಹಾಕಿ ನಾವು ನೈಸಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ಮಸಾಲೆ ನೀವು ನೈಸಾಗಿ ರುಬ್ಕೊಳ್ರಿ, ಆವಾಗ ಗ್ರೇವಿ ಚೆನ್ನಾಗಿ ಬರುತ್ತೆ. ಸಾರು ತರಿ ಆದರೆ ಸಾರು ಚೆನ್ನಾಗಿ ಬರೋದಿಲ್ಲ. ಇಲ್ಲಿ ನೈಸಾಗಿ ಈ ಥರ ಗ್ರೈಂಡ್ ಮಾಡ್ಕೊಳ್ರಿ, ಅಂದರೆ ಫೈನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಸಾರು ತುಂಬ ಚೆನ್ನಾಗಿ ಬರುತ್ತೆ. ನೀವು ತರಿಯಾಗಿ ಮಾಡಿಕೊಂಡ್ರೆ ಅಷ್ಟು ಟೇಸ್ಟ್ ಕೊಡೋದಿಲ್ಲ, ಹಾಗಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ರಿ. ಈಗ ನೋಡಿರಿ, ಚಿಕನ್ ಮಾಡೋದಕ್ಕೆ ನಾನಿಲ್ಲಿ ಪಾತ್ರೆನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ರಿ. ಇಲ್ಲಿ ಎಣ್ಣೆ ಚೆನ್ನಾಗಿ ಕಾಯಲಿ. ಇದಕ್ಕೆ ಒಗ್ಗರಣೆಗೆ ನೋಡಿರಿ, ನಾನಿಲ್ಲಿ ಉಳ್ಳಾಗಡ್ಡಿ, 1 ಉಳ್ಳಾಗಡ್ಡಿ ಮತ್ತು 3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಟೊಮ್ಯಾಟೊನ ತೊಗೊಂಡಿದ್ದೀನಿ. 1 ಟೊಮ್ಯಾಟೊನ ತೊಗೊಂಡಿದ್ದೀನಿ ನೋಡಿರಿ. ಉಳ್ಳಾಗಡ್ಡಿನ ಈ ಥರ ಉದ್ದಿಗೆ ಕಟ್ ಮಾಡ್ಕೊಳ್ರಿ, ಆವಾಗ ಒಗ್ಗರಣೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಈ ಥರ ತೆಳ್ಳಗೆ ಕಟ್ ಮಾಡ್ಕೊಳ್ರಿ. ನೋಡಿ, ಈಗ ಎಣ್ಣೆ ಬಿಸಿ ಆಗಿದೆ, ಇದಕ್ಕೆ ಒಗ್ಗರಣೆ ಹಾಕೋಣ. ಹೆಚ್ಚಿದಂಥ ಉಳ್ಳಾಗಡ್ಡಿ ಹಾಕ್ರಿ ಎಣ್ಣೆಯಲ್ಲಿ. ಫಸ್ಟು ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು, ಅಂದರೆ ಟೇಸ್ಟು ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪನ್ನು ಸಹಿತ ಹಾಕ್ತಾಯಿದ್ದೀನಿ. ಒಗ್ಗರಣೆಗೂ ಅಷ್ಟೇ ನೋಡಿರಿ, ಹಸಿಮೆಣಸಿನ್ಕಾಯಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ರಿ. ಉಳ್ಳಾಗಡ್ಡಿ ಹಸಿಯಾಗಿದ್ದರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ 1-2 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಿರಿ. ನೋಡಿರಿ, ಈ ಥರ ಫ್ರೈ ಆಗಬೇಕು. ಹಿಂಗೆ ಫ್ರೈ ಆದರೆ ಇಷ್ಟು ಸಾಕು. ಈಗ ಇದಕ್ಕೆ ಟೊಮೆಟೊನ ಹಾಕೋಣ. ಟೊಮ್ಯಾಟೊನ ಅಷ್ಟೇ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಡ್ರಿ. ಚೆನ್ನಾಗಿ ಒಗ್ಗರಣೆಯಲ್ಲಿ ಎಲ್ಲದನ್ನು ಫ್ರೈ ಮಾಡ್ಕೋಬೇಕು. ಈಗ ಇದನ್ನು ಫ್ರೈ ಆಗಕ್ಕೆ ಬಿಟ್ಬಿಡೋಣ. 1-2 ನಿಮಿಷ ಲೋ ಫ್ಲೇಮಲ್ಲಿಟ್ಟರೆ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ. ನೋಡಿ, ಚೆನ್ನಾಗಿ ಬೆಂದಿದೆ. ಟೊಮ್ಯಾಟೊ ಕೂಡ ಸಾಫ್ಟ್ ಆಗಿದೆ ನೋಡಿ. ಈಗ ಇದಕ್ಕೆ ಚಿಕನನ್ನು ಹಾಕೋಣ. ವಾಶ್ ಮಾಡಿ ತೊಗೊಂಬಂದಂಥ ಚಿಕನನ್ನು ಸೇರಿಸ್ರಿ. ನಾವು ಫಸ್ಟೇ ಎಲ್ಲದನ್ನು ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಅದು ಚಿಕನ್ ಜೊತೆ ಬೆಂದು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಈಗ ನೋಡಿರಿ, ಒಗ್ಗರಣೆಯಲ್ಲಿ ಚಿಕನನ್ನು ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. 1-2 ನಿಮಿಷ ಚೆನ್ನಾಗಿ ಫ್ರೈ ಆದರೆ
ಚಿಕನ್ಗೆ ಒಳ್ಳೆ ಟೇಸ್ಟ್ ಬರುತ್ತೆ ನೋಡಿರಿ, ಸಪ್ಪೆ ಸಪ್ಪೆಯಾಗಿ ಇರೋದಿಲ್ಲ. ಇದನ್ನು ಹೀಗೆ ಮಿಕ್ಸ್ ಮಾಡ್ತಾನೆ ಫ್ರೈ ಮಾಡಿರಿ, ಅಂದರೆ ಚೆನ್ನಾಗಿ ಎಲ್ಲ ಕಡೆ ಫ್ರೈ ಆಗುತ್ತೆ. ನೋಡಿ, ಇದನ್ನೀಗೆ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಆಗಿ ಬಿಟ್ಬಿಡೋಣ. ನೋಡಿ, ಇಲ್ಲಿ ಫ್ರೈ ಆಗಿದೆ. ಕಲರ್ ಚೇಂಜ್ ಆಗುತ್ತೆ, ಅವಾಗ ಗೊತ್ತಾಗುತ್ತೆ ನಿಮಗೆ ಫ್ರೈ ಆಗಿದೆ ಏನಿಲ್ಲ ಅಂತೇಳಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ರಿ. ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಬೇಗ ಸಾಫ್ಟ್ ಆಗುತ್ತೆ, ಬೇಗ ಬೇಯುತ್ತೆ, ಅಂದರೆ ಅದು ನೀರು ಬಿಟ್ಕೊಳ್ಳುತ್ತೆ ಆವಾಗ. ಈಗ ಒಂದು ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿರಿ. ನೀವು ಎಲ್ಲ ಥರನೂ ಚಿಕನ್ ಮಾಡಿರ್ತೀರ, ಈ ಥರ ಒಂದು ಸರಿ ಚಿಕನ್ ಸಾರು ಮಾಡಿ ನೋಡಿರಿ, ಸೂಪರಾಗಿ ಬರುತ್ತೆ. ಎಲ್ಲರೂ ಇಷ್ಟಪಡ್ತಾರೆ ನೋಡಿ, ಅಷ್ಟು ಚೆನ್ನಾಗಿರುತ್ತೆ. ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 5ರಿಂದ 10 ನಿಮಿಷ ಬಿಟ್ಬಿಡೋಣ, ಆವಾಗ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ. ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಇಡಬೇಕು, ಹೈ ಫ್ಲೇಮಲ್ಲಿ ಇಡಬಾರ್ದು. ನೋಡಿರಿ, ಈ ಥರ ಚಿಕನ್ ನೀರು ಬಿಟ್ಕೊಂಡು ಚೆನ್ನಾಗಿ ಬೆಂದಿರುತ್ತೆ, ನೋಡ್ತಾ ಇರ್ಬೋದು. ನಾನು ಇನ್ನೂ ಇದಕ್ಕೆ ಖಾರ ಮಸಾಲೆ ಏನೂ ಸೇರಿಸಿಲ್ಲ, ಒಗ್ಗರಣೆಯಲ್ಲೇ ಸಾಫ್ಟಾಗಿ ಬೇಯಕ್ಕೆ ಬಿಟ್ಟಿದ್ವಿ. ಒಂದು 5 ನಿಮಿಷ ಹಿಂಗೆ ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಚಿಕನ್ ನೀರು ಬಿಟ್ಕೊಂಡು ಚೆನ್ನಾಗಿ ಬೆಂದಿರುತ್ತೆ, ಅದು ಟೇಸ್ಟ್ ಕೊಡುತ್ತೆ ಆವಾಗ. ನೋಡಿರಿ ಎಷ್ಟು ನೀರು ಬಿಟ್ಟಿದೆ ಅಂತೇಳಿ, ಹಾಗೆ ಬೇಗ ಬೇಯುತ್ತೆ. ಈಗ ಇದಕ್ಕೆ ಖಾರದ ಪುಡಿನ ಹಾಕೋಣ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ಹಾಕಿರಿ. ಇಲ್ಲಿ ನಾನು 2 ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಖಾರ ಜಾಸ್ತಿ ಹಾಕ್ತಾಯಿದ್ದೀನಿ ನಾನು. ನಿಮಗೆ ಕಡಿಮೆ ಬೇಕಂದರೆ 1 ಸ್ಪೂನನ್ನು ನೀವು ಬಳಸ್ಬೋದು. ಇಲ್ಲಿ 1 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ. ಚಿಕನ್ ಅಂದರೆ ಸಪ್ಪೆ ಸಪ್ಪೆ ಆಗಿದ್ದರೆ ಚೆನ್ನಾಗಿರಲ್ಲ, ಸ್ವಲ್ಪ ಖಾರ ಇದ್ರೇ ಚೆನ್ನಾಗಿರುತ್ತೆ. ಅದರಲ್ಲೂ ಸಾರು ಮಾಡ್ತಿರೋದ್ರಿಂದ ಸ್ವಲ್ಪ ಖಾರ ಇದ್ರೇ ಟೇಸ್ಟ್ ಇರುತ್ತೆ ನೋಡಿರಿ. ಈಗ ಇದಕ್ಕೆ 1 ಸ್ಪೂನಷ್ಟು ಗರಂ ಮಸಾಲೆನ ಹಾಕ್ತಾಯಿದ್ದೀನಿ, ಮತ್ತು 1-2 ಸ್ಪೂನಷ್ಟು ಕಸ್ತೂರಿ ಮೇಥಿನ ಹಾಕ್ತಾಯಿದ್ದೀನಿ. ನೋಡಿರಿ, ಕಸ್ತೂರಿ ಮೇಥಿ ಹಾಕೋದ್ರಿಂದ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಘಮ ಅದು. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ರಿ. ನಾನು ಯಾಕೆ ಇವಾಗ ಖಾರದ ಪುಡಿ ಹಾಕಿದೆ ಅಂದರೆ ಚಿಕನನ್ನು ಚೆನ್ನಾಗಿ ಫಸ್ಟು ಬೇಯಿಸ್ಕೋಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಫಸ್ಟು ಫ್ರೈ ಮಾಡಿ ಬೇಯಿಸಿ ಆಮೇಲೆ ನಾವು ಖಾರದ ಪುಡಿ ಹಾಕಿರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಫಸ್ಟು ಚಿಕನ್ ಬೇಯಿಸಬೇಕು, ಉಪ್ಪು ಹಾಕಿ ಬೇಯಿಸಿದ್ರೇ ಟೇಸ್ಟು ಚೆನ್ನಾಗಿ ಬರುತ್ತೆ. ಖಾರದ ಪುಡಿ ಫಸ್ಟೇ ನಾವು ಹಾಕಿಬಿಟ್ರೆ ನೋಡಿರಿ, ಅದು ಚೆನ್ನಾಗಿ ಒಗ್ಗರಣೆಯಲ್ಲಿ ಬೇಯೋದಿಲ್ಲ, ತಳ ಹಿಡ್ದಂಗೆ ಆಗಿಬಿಡುತ್ತೆ. ಈಗ ನೋಡಿರಿ, ಈ ಒಗ್ಗರಣೆಯಲ್ಲೇ ಸ್ವಲ್ಪ ಹೊತ್ತು ನಾವು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ರೆ ನೋಡಿರಿ ಹೆಂಗೆ ಕಾಣಿಸ್ತಾ ಇದೆ. ಈಗ ಇದಕ್ಕೆ ರುಬ್ಬಿದ ಮಸಾಲೆನ ಹಾಕೋಣ. ನಾವೆಲ್ಲ ಮಿಕ್ಸ್ ಮಾಡಿ ಕುದಿಯೋಕ್ಕಿಟ್ರೆ ಗ್ರೇವಿ ಚೆನ್ನಾಗಿರುತ್ತೆ, ಬಟ್ ಚಿಕನ್ ಚೆನ್ನಾಗಿರಲ್ಲ ತಿನ್ನೋಕ್ಕೆ, ಅಂದರೆ ಸಪ್ಪೆ ಸಪ್ಪೆ ಆಗಿಬಿಡುತ್ತೆ. ಈ ಥರ ಚೆನ್ನಾಗಿ ನಾವು ಫಸ್ಟು ಒಗ್ಗರಣೆಯಲ್ಲಿ ಚಿಕನನ್ನು ಫ್ರೈ ಮಾಡಿ ಆಮೇಲೆ ಈ ಥರ ಗ್ರೈಂಡ್ ಮಾಡಿದಂಥ ಮಸಾಲನ ಸೇರಿಸ್ರಿ. ಇದು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಸಹಿತ ಚಿಕನ್ ಜೊತೆ ಚೆನ್ನಾಗಿ ಫ್ರೈ ಮಾಡಿಕೊಳ್ರಿ. ಆವಾಗ ಗ್ರೇವಿನೂ ತುಂಬ ಚೆನ್ನಾಗಿ ಬರುತ್ತೆ, ಸಾರು ಹಸಿ ವಾಸನೆ ಇರಬಾರ್ದು. ಈಗ ಎಲ್ಲ ಮಸಾಲೆನೂ ಹಾಕಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ರಿ. ನಾವೆಲ್ಲ ಹಸಿಯಾಗೆ ರುಬ್ಬಿರೋದ್ರಿಂದ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ರಿ. ನೋಡಿ, ಮಸಾಲ ಕೂಡ ತುಂಬ ಚೆನ್ನಾಗಿ ಬೆಂದಿದೆ, ಎಣ್ಣೆ ಬಿಟ್ಕೊಂಡಿದೆ. ಆವಾಗ ಗೊತ್ತಾಗುತ್ತೆ ನಿಮಗೆ ಮಸಾಲದ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಅಂಥೇಳಿ. ನಿಮಗೆ ಇಷ್ಟೇ ಸುಕ್ಕ ಬೇಕು ಅಂದರೆ ಹೀಗೆ ತಿನ್ಬೋದು. ಇಷ್ಟನ್ನೇ ನೋಡಿರಿ, ಇಲ್ಲಿ ಚಿಕನ್ನು ಕೂಡ ಬೆಂದಿದೆ, ಮಸಾಲ ಕೂಡ ಬೆಂದಿದೆ. ಇದು ಸುಕ್ಕ ಬೇಕಂದರೆ ಇಷ್ಟಕ್ಕೆ ನೀವು ಮಾಡಿಕೊಂಡು ತಿನ್ಬೋದು. ಬಟ್ ನಾನಿಲ್ಲಿ ಸಾರು ಮಾಡ್ತಿರೋದ್ರಿಂದ ನೀರನ್ನು ಹಾಕ್ತಾಯಿದ್ದೀನಿ. ನೋಡಿರಿ, 1 ಗ್ಲಾಸಷ್ಟು ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿರಿ.
ಮಿಕ್ಸ್ ಮಾಡಿರಿ. ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ರೆ ಗ್ರೇವಿ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಬಾಯ್ಲ್ ಮಾಡೋಕ್ಕಿಡೋಣ. ಅಂದರೆ ಚಿಕನ್ ಜೊತೆ ಗ್ರೇವಿ ಕೂಡ ಬೇಯಬೇಕು, ಆವಾಗ ಸಾರು ತುಂಬ ಒಳ್ಳೆ ರುಚಿ ಇರುತ್ತೆ ನೋಡಿರಿ. ಇಷ್ಟು ಕ್ವಾಂಟಿಟಿಲಿ ನಾನು ನೀರನ್ನು ಹಾಕಿದ್ದೀನಿ. ನಿಮಗೆ ಎಷ್ಟು ಬೇಕೋ ಸಾರು ತಿಕ್ನೆಸ್ ನೋಡಿಕೊಂಡು ಹಾಕಿರಿ. ಇವಾಗ ಇದು ನೀರು ಅನಿಸುತ್ತೆ, ಬಟ್ ಅದು ಕುದ್ಮೇಲೆ ಚೆನ್ನಾಗಿ ಬರುತ್ತೆ ಗ್ರೇವಿ. ಇದನ್ನು ಲಿಡ್ ಕ್ಲೋಸ್ ಮಾಡಿ ಕುದಿಯಕ್ಕೆ ಬಿಡೋಣ. ನೋಡ್ರಿ, ಇಲ್ಲಿ ಚೆನ್ನಾಗಿ ಬೆಂದಿದೆ. ಒಂದು ಪೀಸ್ ತೆಗೆದು ನೀವು ನೋಡ್ಬೋದು, ಆವಾಗ ಗೊತ್ತಾಗುತ್ತೆ ಕುದ್ದಿದೆಯೇನೋ ಇಲ್ಲ ಅಂತೇಳಿ. ನೋಡಿರಿ, ಗ್ರೇವಿ ಯಾವಾಗಲೂ ಚೆನ್ನಾಗಿ ಬೆಂದಿದೆಯೋ ಇಲ್ಲ ಅಂತ ಗೊತ್ತಾಗೋಕ್ಕೆ ಅದು ಮೇಲ್ಗಡೆಯಿಂದ ಎಣ್ಣೆ ತೇಲ್ ಬರುತ್ತೆ, ಆವಾಗ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ನೋಡಿರಿ, ಇಲ್ಲಿ ಚಿಕನ್ ಚೆನ್ನಾಗಿ ಬೆಂದಿದೆ, ಗ್ರೇವಿನೂ ರೆಡಿಯಾಗಿದೆ. ನೋಡಿರಿ, ನಾವು ಹೇಗೆ ಕುದಿಸ್ತೀವೋ ಅದ್ರ ಮೇಲೆ ಚೆನ್ನಾಗಿ ಬರುತ್ತೆ ಸಾರು. ಇವಾಗ ಪರ್ಫೆಕ್ಟಾಗಿ ರೆಡಿಯಾಗಿದೆ, ನೋಡ್ತಾ ಇರ್ಬೋದು. ಅಂದರೆ ಸುತ್ತ ಕಡೆ ಎಣ್ಣೆ ಮೇಲೆ ತೇಲ್ ಬಂದಿದೆ. ನಾವು ಒಗ್ಗರಣೆ ಹಾಕುವಾಗ ಏನು ಎಣ್ಣೆ ಹಾಕಿರ್ತೀವೋ ಅದೆಲ್ಲ ಚೆನ್ನಾಗಿ ಮೇಲ್ಗಡೆ ಈ ಥರ ತೇಲ್ ಬರುತ್ತೆ ನೋಡಿರಿ, ಆವಾಗ ಎರಡು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ. ನೋಡಿರಿ, ತುಂಬ ಚೆನ್ನಾಗಿ ಬಂದಿದೆ. ಇದೇ ರೀತಿ ನೀವು ಒಂದ್ಸರಿ ಟ್ರೈ ಮಾಡಿರಿ, ಹೇಗೆ ಬಂತು ಅಂತ ತಿಳಿಸಿ. ನಾವು ಮಾಡೋ ಅಡುಗೆಗಳು ನಮ್ಮ ರೆಸಿಪಿಗಳು ನಿಮಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ದೇನೆ ವಿಡಿಯೋಗಳನ್ನ ನೋಡ್ತಾ ಇದ್ದಾರೆ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿರಿ. ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ನಾನು ಹಾಕೋ ಡೈಲಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಆವಾಗ ನೀವು ಈಸಿಯಾಗಿ ನೋಡ್ಬೋದು. ನಾನು ನೋಡ್ರಿ ಇಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಅಂತ, ಕಲರ್ಫುಲ್ ಆಗಿದೆ, ಟೇಸ್ಟ್ ಕೂಡ ಹಾಗೆ ಜಬರ್ದಸ್ತಾಗಿ ಬಂದಿದೆ ನೋಡಿರಿ. ಇದೇ ಥರ ನೀವು ಕೂಡ ಮಾಡ್ಕೊಂಡು ತಿಂದು ನೋಡಿರಿ. ಇಷ್ಟ ಅನಿಸಿದ್ರೆ ಎಲ್ರಿಗೂ ಶೇರ್ ಮಾಡಿರಿ, ವಿಡಿಯೋಗೆ ಲೈಕ್ಸ್ ಮಾಡಿರಿ. ದಯವಿಟ್ಟು ಲೈಕ್ ಮಾಡಿರಿ, ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ನೋಡಿರಿ, ಕಣ್ಣಿಗೆ ಎಷ್ಟು ಚೆನ್ನಾಗಿ